ನಮಸ್ಕಾರ. ನಾನು ಬಸವರಾಜ್ ಜವಾಯಿ, ಬಾಬಾ ಪಾಟೀಲ್ ಸರ್ಕಾರಿ ಪ್ರೌಢಶಾಲಾ ಮರೋಳ. ಇವತ್ತಿನ ದಿನ 10ನೇ ತರಗತಿಯಲ್ಲಿ ನಮಗೆ ವೀರಲವ ಅಂತಕ್ಕಂತಹ ಒಂದು ಏನು ಪದ್ಯ ಇದೆ, ಆ ಪದ್ಯವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಾಟಕವನ್ನಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ರಾವಣನನ್ನು ಕೊಂದ ಬಳಿಕ ಅವನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ದೋಷ ನಿವಾರಣೆಗೋಸ್ಕರ ಶ್ರೀರಾಮ ಅಶ್ವಮೇಧ ಯಾಗವನ್ನ ಕೈಗೊಳ್ತಾನೆ. ಈ ಅಶ್ವ ವಾಲ್ಮೀಕಿಯ ಆಶ್ರಮವನ್ನ ಪ್ರವೇಶ ಮಾಡ್ತದೆ ಅಂತಕ್ಕಂಥದ್ದು ಇಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ, ಇದು ವಾಲ್ಮೀಕಿಯ ಆಶ್ರಮ. ಮಂಡಲದ ಎಲ್ಲ ಪ್ರದೇಶಗಳನ್ನ ಗೆದ್ದ ನಂತರ ರಾಮನ ಅಶ್ವಮೇಧ ಯಾಗದ ಕುದುರೆ ಯಾರೂ ಕಟ್ಟದೇ ಇರತಕ್ಕಂಥ, ಬರೀ ಅವನ ಹೆಸರನ್ನ ಕೇಳಿ ಭಯಗೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಕುದುರೆ ಬಂದು ಈಗ ಎಲ್ಲ ರಾಜ್ಯಗಳನ್ನ ಸುತ್ತಿ ವಾಲ್ಮೀಕಿಯ ಆಶ್ರಮವನ್ನ ಪ್ರವೇಶ ಮಾಡಿದೆ ಅಶ್ವ. ಆಗ ವೀರಲವನ ಪ್ರವೇಶ ಆಗ್ತದೆ. ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ಶ್ರೇಷ್ಠ, ಆತನ ಯಜ್ಞದ ಕುದುರೆ ಇದು. ಇದನ್ನ ತಡೆಯುವ ಸಮರ್ಥರು ಯಾರಾದರೂ ಇದ್ದರೆ ಈ ಕುದುರೆಯನ್ನ ತಡೆಯಿರಿ. ಆ ಕೌಸಲ್ಯ ಮತ್ತು ರಾಮ ಮಾತ್ರ ಶ್ರೇಷ್ಠನ, ಹಾಗಾದರೆ ನಾನು ಯಾರು? ನನ್ನ ತಾಯಿ ಶ್ರೇಷ್ಠ ಅಲ್ಲವಾ? ನಾನು ಯಾರ ಮಗ? ಜಾನಕಿಯ ಮಗ. ನಾನು ಈ ಶ್ರೀರಾಮನ ಯಜ್ಞದ ಕುದುರೆಯನ್ನ ಕಟ್ಟಿ ಹಾಕುತ್ತೇನೆ. ಈ ಕುದುರೆಯನ್ನ ನಾನು ಕಟ್ಟದೇ ಇದ್ದರೆ ನನಗಿರುವ ಈ ತೋಳುಗಳಾದರೂ ಏತಕ್ಕೆ? ಈ ಯಾಗದ ಕುದುರೆಯನ್ನ ಕಟ್ಟಿ ಹಾಕಿ ಆ ಶ್ರೀರಾಮನನ್ನ ಇಲ್ಲಿ ಕರೆಸಿ ಅವನ ಜೊತೆ ನಾನು ಯುದ್ಧವನ್ನ ಮಾಡಿ ನಾನು ಜಾನಕಿಯ ಮಗ ಲವ ಶ್ರೇಷ್ಠ ಎನ್ನುವುದನ್ನ ಜಗತ್ತಿಗೆ ಸಾರುತ್ತೇನೆ. ಕುದುರೆಯನ್ನು ನಾನು ಕಟ್ಟೇ ತೀರ್ತೇನೆ. ನಾನು ಜಾನಕಿಯ ಮಗ ಶ್ರೇಷ್ಠ. ಏನು ಮಾಡ್ತಿದ್ಯಾ? ಇದು ಯಾರ ಕುದುರೆ ಅಂತ ತಿಳಿದಿದ್ಯಾ? ಇದು ಸಾಮಾನ್ಯ ಕುದುರೆ ಅಲ್ಲ, ಶ್ರೀರಾಮನ ಕುದುರೆ. ಆ ವಿಷಯ ರಾಜರಿಗೆ ಗೊತ್ತಾದ್ರೆ ಅವರ ಬಳಗ ಕರೆದುಕೊಂಡು ನಮಗೆ ಬಡಿಯಲು ಸಿದ್ಧರಾಗುತ್ತಾರೆ. ಬೇಡ ಅಲ್ಲವಾ? ಬೇಡ, ನನ್ನ ಮಾತು ಕೇಳು, ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನೀನು ಬ್ರಹ್ಮಣರ ಮಗ, ನೀನು ಇದಕ್ಕೆ ಹೆದರಿವೆ? ನಾನು ಯಾರು? ಹಾಗಾದ್ರೆ ನಾನು ಯಾರು? ನಾನು ಜಾನಕಿಯ ಮಗ. ನಾನು ಇದಕ್ಕೆ ಹೆದರುವನಲ್ಲ. ಯಾರಾದರೂ ಬರಲಿ, ನಾನು ಯುದ್ಧ ಮಾಡಕ್ಕೆ ಸಿದ್ಧವಾಗಿದ್ದೆ. ಕುದುರೆಯನ್ನು ಕಟ್ಟಿ ಹಾಕಿದ್ದೇನೆ. ಬರ್ಲಿ, ಯಾರು ಬರ್ತಾರೋ ನಾನು ಯುದ್ಧ ಮಾಡಕ್ಕೆ ಸಿದ್ಧವಾಗಿದ್ದೇನೆ. ನಾವ್ ಯಾವ ನಾಟಕ ನೋಡಿದ್ವಿ? ಹಾಗಾದ್ರೆ ಈಗ ವೀರಲವ ನಾಟಕವನ್ನ ನೋಡಿದ್ವಿ. ಚೆನ್ನಾಗಿತ್ತ? ವಿದ್ಯಾರ್ಥಿಗಳ ಪಾತ್ರ ಇಷ್ಟ ಆಯ್ತಾ? ಕುದುರೆ ಪಾತ್ರ ಇಷ್ಟ ಆಯ್ತಾ? ಮೇಷ್ಟ್ರ ಪಾತ್ರ ಇಷ್ಟ ಆಯ್ತಾ? ಎಲ್ಲರ ಸಹಕಾರಕ್ಕೆ ಧನ್ಯವಾದಗಳು.